ಇವತ್ತಿನ ಹೆಲ್ತ್ ಟಿಪ್ಸ್ ಬಂದು ಮೆಂತೆ ಕಾಳು ಇದೆ. ನಮ್ಮನೆ ತೋಟದ್ದೇನೆ ಲಕ್ಷ್ಮಣ ಫಲ ತುಂಬ ಒಳ್ಳೆಯದು. ಕ್ಯಾನ್ಸರ್ಗಂತೂ ತುಂಬಾನೇ ಒಳ್ಳೆಯದು. ಇದು ಚೆನ್ನಾಗಿದೆ. ಸೂಪರ್ ಸೂಪರ್. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಯೂಟ್ಯೂಬ್ ಚಾನಲ್. ಇವತ್ತು ಫ್ರೈಡೇ. ನನ್ನ ತಮ್ಮನ ಹೆಂಡತಿ ಆಲ್ರೆಡಿ ಪೂಜೆ ಮಾಡಿದ್ದಾಳೆ. ಶುಕ್ರವಾರದ ಪೂಜೆ ಎಲ್ಲ ರೆಡಿಯಾಗಿದೆ. ಇವಾಗ ನಾಷ್ಟ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾಳೆ. ಏನು ಪೂಜಾ ತಿಂಡಿ ಇವತ್ತು? ಮೆಂತೆ ಸೊಪ್ಪಿನ ಪಲಾವ್. ಮೆಂತೆ ಸೊಪ್ಪಿನ ಪಲಾವ್ ಅಂತೆ. ಮಕ್ಕಳೆಲ್ಲ ರೆಡಿಯಾಗಿದ್ದಾರೆ. ಚಿಂಟು ನೋಡಿ ಕಿತಾಪತಿ ಏನು ಕಿತಾಪತಿ ಮಾಡ್ತಾ ಇದ್ದಾನೆ ಅಂತ ಆಫ್ ಮಾಡ್ದ. ಇಲ್ಲೆಲ್ಲ ರಂಗೋಲಿ ಆಗಿದೆ. ರಂಗೋಲಿ ಬಿಟ್ಟಿದ್ದಾನೆ ನೀಟಾಗಿ. ನಮ್ಮ ಮುದ್ದು ರಂಗೋಲಿ ತುಳಿದಿದ್ದಾನೆ. ಮುದ್ದು ಜೊತೆ ಜಗಳ ಮಾಡ್ತಾ ಇದ್ಲು. ಬೆಳಗ್ಗೆ ರಂಗೋಲಿ ತುಳಿದಿದ್ಯಾ ಅಂತ. ಮುದ್ದು ಸಹ ಬೇಬಿ ಅದು ಏನು ಮಾಡಲ್ಲ. ಇವತ್ತಿನ ಹೆಲ್ತ್ ಟಿಪ್ಸ್ ಬಂದು ಮೆಂತೆ ಕಾಳು. ಇವತ್ತು ಇದೇನ ನಾನು ನಿಮಗೆ ಹೆಲ್ತ್ ಟಿಪ್ಸ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಮೊಳಕೆ ಕಟ್ಟಿರೋ ಅಂಥದ್ದು, ತುಂಬಾ ಒಳ್ಳೆಯದು. ಒಂದಿನ ನೈಟ್ ನೆನೆಸಿ ಇದನ್ನು ಬಟ್ಟೆಯಲ್ಲಿ ಮೊಳಕೆ ಕಟ್ಟಿ ಬೆಳಗ್ಗೆ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗೆಯೇ ಒಬ್ಬೊಬ್ರು ಏನು ಮಾಡ್ತಾರೆ, ನೈಟ್ ನೆನೆಸ್ಬಿಟ್ಟು ಬೆಳಗ್ಗೆ ಹಾಗೆಯೇ ಜಗ್ದು ಚೆನ್ನಾಗಿ ಅದನ್ನು ಜಗಿಬೇಕು. ಚೆನ್ನಾಗಿ ಜಗ್ದು ತಿನ್ನೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ಕಹಿ ಏನು ಶುಗರ್ ಲೆವೆಲ್ ಜಾಸ್ತಿ ಆಗಿರುತ್ತೆ ಅದು ಕಂಟ್ರೋಲ್ ಮಾಡುತ್ತೆ. ಚೆನ್ನಾಗಿ ಅಗದು ತಿನ್ನಬೇಕು. ಹಾಗೆಯೇ ಅದ್ರ ನೀರು ಏನು ನೆನೆಸಿಟ್ಟಿರ್ತೀವಿ, ಮೆಂತೆ ನೀರು, ಅದನ್ನು ಕುಡಿದ್ರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಈ ಥರ ಮೊಳಕೆ ಕಟ್ಟಿ ಈ ಡಯಾಬಿಟಿಕ್ ಪೇಷಂಟ್ಗಳಿಗೆ ಕೊಡೋದ್ರಿಂದ ತುಂಬಾ ಒಳ್ಳೆಯದು. ಡಯಾಬಿಟಿಕ್ ಪೇಷಂಟ್ಗೆ ಒಬ್ಬರಿಗೆ ಅಲ್ಲ, ಪ್ರತಿಯೊಬ್ಬರು ತಿನ್ನಬೇಕು. ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಇದರಲ್ಲಿ. ಮೆಂತೆ ಕಾಳು ತಿನ್ನೋದ್ರಿಂದ ವೆಯ್ಟ್ ಲಾಸು ಕೂಡ ಆಗ್ತಾರೆ. ಹಾಗೆಯೇ ಸ್ಕಿನ್ನು ನಮ್ಮ ಸ್ಕಿನ್ ಕೂಡ ತುಂಬ ಚೆನ್ನಾಗಿ ಹೊಳೆಯುತ್ತೆ. ಹಾಗೆಯೇ ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ. ಯಾರೆಲ್ಲ ಊಟ ಜೀರ್ಣ ಆಗಲ್ಲ, ಡೈಜೆಷನ್ ಆಗಲ್ಲ ಅಂತಿರ್ತಾರೆ, ಅವರಿಗೆ ಈ ಮೆಂತೆ ಕಾಳು ತುಂಬಾ ಒಳ್ಳೆಯದು. ಕಹಿ ಅನಿಸುತ್ತೆ, ಕಹಿ ಇರೋದೆಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಪ್ರತಿಯೊಬ್ಬರಿಗೂ ಇದು ಬರೀ ಡಯಾಬಿಟಿಕ್ ಇರೋರಿಗೆ ಅಂತ ಅಲ್ಲ ಹೇಳೋದು, ಪ್ರತಿಯೊಬ್ಬರು ತಿನ್ನಿ ಅಂತಲೇ ಹೇಳೋದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆಯೇ ಯಾರೆಲ್ಲ ಹಾಲು ಕುಡಿಸ್ತಾ ಇರ್ತೀರ, ತಾಯಂದರು ಮಕ್ಕಳಿಗೆ ಹಾಲು ಸರಿಯಾಗಿ ಬರ್ತಾಯಿಲ್ಲ ಅಂತ ಅಂದರೆ ಈ ಮೆಂತೆ ಕಾಳನ್ನ ನೆನೆಸ್ಬಿಟ್ಟು ಡೈಲಿ ನೀವು ತಿಂತಾ ಬಂತು ಅಂದರೆ ಆ ಹಾಲು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಮಗುಗೆ ಹಾಲು ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ನಿಮಗೆ ಅದು ಒಳ್ಳೆ ಬೆನಿಫಿಟ್ಟು ಇದರಲ್ಲಿ. ಮತ್ತು ಹೇರ್ ಫಾಲ್ ಯಾರಿಗೆಲ್ಲ ಆಗುತ್ತೆ ಅವ್ರಿಗೂ ಕೂಡ ತುಂಬಾ ಒಳ್ಳೆಯದು. ಹೇರ್ ಫಾಲ್ ಆಗೋರಿಗೆ ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ರುಬ್ಬಿ ಅದಕ್ಕೆ ಸ್ವಲ್ಪ ಮೊಸರು ಮತ್ತು ಅಂದರೆ ನಿಮ್ಗೆ ಏನು ಬೇಕು, ಮೆಹಂದಿ, ನಲ್ಲಿಕಾಯಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಬೆಟ್ಟದ ನಲ್ಲಿಕಾಯಿ ಸಿಗುತ್ತಲ್ಲ ಅದನ್ನು ಹಾಕಿ ರುಬ್ಬಿ ಚೆನ್ನಾಗಿ ಎಣ್ಣೆನ ಮಾಸ್ಕ್ ಮಾಡಿ ಕೂದಲಿಗೆಲ್ಲ ಹಾಕಿ ಚೆನ್ನಾಗಿ ಮಾಸ್ಕ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿದ್ರೆ ತುಂಬಾ ಒಳ್ಳೆಯದು ಮೆಂತ್ಯ ಸೊಪ್ಪು. ಮತ್ತು ವೆಯ್ಟ್ ಲಾಸ್ ಯಾರಾಗಬೇಕು ಅಂತ ಅಂದ್ಕೊಂಡಿದ್ದೀರಾ, ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಅನ್ನೋರ್ಗೂ ಸಹ ಈ ಮೆಂತೆ ತುಂಬಾ ಒಳ್ಳೆಯದು. ತುಂಬಾ ಹೆಲ್ತ್ ಬೆನಿಫಿಟ್ಗಳಿದೆ. ಮತ್ತು ಇದನ್ನು ಹುರಿದು ಪುಡಿ ಮಾಡಿ ಒಂದೊಂದು ಸ್ಪೂನು ಯಾವುದು ನಾವು ಅಡುಗೆ ಮಾಡ್ತೀವಿ ಅದಕ್ಕೆಲ್ಲ ಸೇರಿಸ್ತಾ ಬಂದರೆ ತುಂಬಾ ಒಳ್ಳೆಯದು. ಕಹಿ ಮಕ್ಕಳಂತೂ ತಿನ್ನೋದೇ ಇಲ್ಲ, ಅಂಥವ್ರಿಗೆ ಊಟದಲ್ಲಿ ಹಾಕ್ಕೊಟ್ರೆ ಗೊತ್ತಾಗೋದೇ ಇಲ್ಲ. ಹುರಿದ್ಬಿಟ್ಟು ಪುಡಿ ಮಾಡಿ ಒಂದೊಂದು ಅರ್ಧ ಸ್ಪೂನ್ ಏನೇನು ತಿಂತಾರೆ ಮಕ್ಕಳು ಅದಕ್ಕೆ ಹಾಕ್ಕೊಟ್ರೆ ತುಂಬಾ ಬೆನಿಫಿಟ್ಟು. ಮತ್ತು ಇದು ತಿಂತಂದರೆ ನಿಮಗೆ ಡೈಲಿ ತಿಂತಂದರೆ ಯಾವುದೇ ಕಾರಣಕ್ಕೂ ಡಯಾಬಿಟಿಕ್ ಬರೋಲ್ಲ. ಇದರಲ್ಲಿ ಕಹಿ ಅಂಶ ಇರೋದ್ರಿಂದ ಡಯಾಬಿಟಿಕ್ ಆಗೋದನ್ನ ತಡೆಗಟ್ಟುತ್ತೆ. ಇದು ತುಂಬಾ ಒಳ್ಳೆಯದು. ಮೆಂತೆ ಮೊಳಕೆ ಕಟ್ಟಿರೋದಂತೂ ಹಾಗಲಕಾಯಿ ಆಗಿರ್ಬೋದು, ಹಾಗಲಕಾಯಿ ತುಂಬ ಒಳ್ಳೆಯದು. ಕಹಿ ಅಂಶ ಏನೇನಿರುತ್ತೆ, ಯಾವ್ಯಾವ ತರಕಾರಿಗಳಲ್ಲಿ ಇರುತ್ತೆ ಅದು ತುಂಬ ಒಳ್ಳೆಯದು. ಮೆಂತ್ಯ ಸೊಪ್ಪು ತಿನ್ಬೋದು. ಮೆಂತ್ಯ ಸೊಪ್ಪು ಪಲಾವ್ಗೆ ಎಲ್ಲ ಹಾಕೋದ್ರಿಂದ ತುಂಬ ಒಳ್ಳೆಯದು. ನಾನು ಹೇಳಿದ್ನಲ್ಲ, ಎಲ್ಲನೂ ಕಂಟ್ರೋಲ್ ಮಾಡೋವಂಥ ಶಕ್ತಿ ಇರೋದು ಈ ಮೆಂತ್ಯ ಕಾಳಿಗೆ. ಬೇರೆ ಬೇರೆ ಇದೆ. ಇನ್ನು ನೆಕ್ಸ್ಟು ನಾನು ವ್ಲಾಗ್ ಮಾಡ್ತೀನಲ್ಲ ಆವಾಗ ಒಂದೊಂದು ಪ್ರತಿಯೊಂದು ಅಡುಗೆನಲ್ಲಿ ಏನೇನಿರುತ್ತೆ ಅದಕ್ಕೆ ನಾನು ಅದ್ರ ಬಗ್ಗೆ ಬೆನಿಫಿಟ್ ಏನೇನಿದೆ ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ. ನೋಡ್ಬೋದು. ಇವತ್ತಿದು ಹೆಲ್ತ್ ಟಿಪ್ಸು ಮೆಂತೆ ಕಾಳಿಂದು. ನಿಮ್ಗೆ ಹೇಗಿತ್ತು ಮೆಂತೆ ಕಾಳಿನ ಹೆಲ್ತ್ ಟಿಪ್ಸು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಗಸೆ ಬೀಜ ಮತ್ತು ಜೀರಿಗೆ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಅದರಲ್ಲಿ ಏನು ಉಪಯೋಗ, ಏನಕ್ಕೆ ಯೂಸ್ ಮಾಡ್ತೀವಿ, ಅದರಿಂದ ಏನೇನು ಪ್ರಯೋಜನ ಅನ್ನೋದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಜೋರಾಗಿ ಹೇಳ್ಬೇಕು. ಇಲ್ಲಿ ತುಂಬಾ ಹೇಳ್ಬೇಕು. ತುಂಬಾ ಬ್ರೆಡ್ ತಿಂತಿದಾರಂತಿಬ್ರು. ಮೆಂತೆ ಪಲಾವ್ ರೆಡಿ ಆಗ್ತಾ ಇದೆ. ಮೆಂತೆ ಪಲಾವ್ಗೆಲ್ಲ ಹೆಚ್ಕೋತಾ ಇದೀವಿ. ಸಕ್ಕರೆ ಹಾಕಿಲ್ವಾ?
ನಮ್ಮ ಪೂಜಾ ಟೀ ಮಾಡಿದಾಳೆ, ಟೀಗೆ ಸಕ್ಕರೆನೇ ಹಾಕಿಲ್ಲ. ನಮ್ಮ ಮನೆಯವ್ರು ವಾಪಸ್ ತಂದು ಕೊಟ್ಟು ಹೋಗ್ತಿದ್ದಾರೆ. ಮಕ್ಕಳಿದ್ರೆ ಕೆಲಸ ಮಾಡ್ಕೊಳಕ್ಕಾಗಲ್ಲ, ಅದಕ್ಕೆ ಇಬ್ರನ್ನ ಎಲ್ಲ ಕಳಿಸಿದೀವಿ. ಒಂದೆರಡು ಸ್ಪೂನ್ ಅದಕ್ಕೆ ತುಪ್ಪ, ಪಲಾವ್ಗೆ ಮೆಂತೆ ಪಲಾವ್. ಇವಾಗ ಎಲ್ಲ ಸ್ಪೈಸಸ್ ಮೇಲೆ ಕುಕ್ಕರ್ ಸ್ವಲ್ಪ ಕುಳ್ಳಿ, ಹಂಗಾಗಿ ಬಗ್ಗೆ ನೋಡ್ಕೊಂಡು ಹಾಕ್ತೇನೆ. ಮರಾಠಿ ಮಗು ಒಂದೆರಡು, ಇದೇನೋ ಗೊತ್ತಿಲ್ಲ, ನೆನಪಾಗ್ತಾ ಇಲ್ಲ. ಏಲಕ್ಕಿ, ಚಕ್ಕೆ, ಇಷ್ಟು. ಈರುಳ್ಳಿ ಹಾಕ್ತಾ ಇದೀವಿ. ಬ್ರೌನ್ ಕಲರ್ ಬರಬೇಕು, ಬ್ರೌನ್ ಕಲರ್ ಬಂದ್ರೇ ಪಲಾವ್ಗಳು ಟೇಸ್ಟ್ ಬರೋದು. ಸಿಹಿ ಅಂಶ ಹೋದ್ರೆ ಪಲಾವ್ ಟೇಸ್ಟ್ ಬರುತ್ತೆ. ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಬೇಕು, ಇದಕ್ಕೆ ಬೇಗ ಕುಕ್ ಆಗಬೇಕು ಅಂದರೆ ಸಾಲ್ಟ್ ಹಾಕಬೇಕು. ಬೆಳ್ಳುಳ್ಳಿ ಇದ್ರೊಳಗಡೆ ಪಾಯಿಂಟ್, ಬೇಗ ಕುಕ್ ಆಗಬೇಕು ಅಂದರೆ ಸಾಲ್ಟ್ ಹಾಕಬೇಕು. ಬೆಳ್ಳುಳ್ಳಿ ಇದ್ರೊಳಗಡೆ ಪಾಯಿಂಟ್ ಪಾಲಕ್ ಸೊಪ್ಪು ಹಾಕಿದಾಳೆ, ಸ್ವಲ್ಪ ಬೇಯಿಸ್ಕೊಂಡು. ಅದು ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು. ಇವಾಗ ಗರಂ ಮಸಾಲ ಸೇರಿಸ್ತಿದೀವಿ. ಇದರಲ್ಲಿ ಎಲ್ಲ ಸ್ಪೈಸಸ್ನು ಹಾಕಿರೋದು, ಚಕ್ಕೆ, ಲವಂಗ, ಏಲಕ್ಕಿ, ಜಾಪತ್ರೆ, ಮತ್ತೆ ಏನು ಕೊತ್ತಂಬರಿ ಬೀಜ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರೋಂಥ ಮಸಾಲೆ ಇದು. ಟೈಮ್ ಸಿಗಲ್ಲ, ಇವ್ಳು ಟೈಮ್ ಸಿಗುತ್ತೆ ಮಾಡ್ಕೊಂಡು ಇಟ್ಕೊತಾಳೆ. ನನಗಂತೂ ಟೈಮ್ ಸಿಗಲ್ಲ, ಅಂಗಡಿಯಲ್ಲಿ ತಂದುಬಿಟ್ಟು ಇಟ್ಕೊಂಡು ಇದು ಏನೋ ಮೆಂತ್ಯ ಸೊಪ್ಪು ಮತ್ತು ಪುದೀನ, ಕೊತ್ತಂಬರಿ ಸೊಪ್ಪು ಮೂರೂ ಹಾಕಿ ಇವಾಗ ಚೆನ್ನಾಗಿ ಬಾಡಿಸ್ಕೊತೀವಿ. ಕಾಳು ಹಾಕೋಣ ಅಂತ ಮನೇಲೇ ಬೆಳೆದಿರೋದು. ಆಲ್ಮೋಸ್ಟು ತೊಗರಿಕಾಳು ಇದು ರೆಡಿಯಾಗಿದೆ. ಈ ಕಡೆ ಏನೇನು ಸಿಗುತ್ತೆ ವೆರೈಟಿ, ಅದೇ ಸಿಟಿನಲ್ಲಿ ಪ್ರತಿಯೊಂದಕ್ಕೂ ಕಾಸು ಕೊಟ್ಟು ತೊಗೋಬೇಕು. ಹಳ್ಳಿ ಕಡೆ ಪ್ರತಿಯೊಂದು ಸಿಗುತ್ತೆ, ಏಕೆಂದರೆ ಎಲ್ಲ ಬೆಳೆಯೋದೇ ಅಲ್ವಾ. ಅಂದರೆ ಕಾಳು ಹಾಕಿದ್ರೆ ಬಾಯಿಗೆ ಸಿಗ್ತಾ ಇದ್ರೆ, ಕಾಳುಗಳು ಏನಾದರೂ ಸ್ಪೈಸಸ್ ಸಿಗ್ತಾ ಇದ್ರೆ ಕಾಳಾಗಲಿ. ನಾವು ಜಾಸ್ತಿ ಸೋಯಾಬೀನ್ ಪಲಾವು, ಮತ್ತು ಸೀಸನ್ನಲ್ಲಿ ಯಾವ್ಯಾವ ಕಾಳು ಸಿಗುತ್ತೆ ಅಂಥ ಸೀಸನಲ್ಲಿ. ಬೆಂಗಳೂರು ಸೈಡೆಲ್ಲ ಈ ಅವರೆಕಾಯಿ ಎಲ್ಲ ಅಷ್ಟು ಗಟ್ಟಿ ಇರಲ್ಲ, ಎಳೆದಿರುತ್ತೆ. ಆದರೆ ಹಳ್ಳಿ ಕಡೆ ಮನೆಯಿಂದ ಇಲ್ಲಿಂದ ಕೊಟ್ಟು ಕಳಿಸಿದ್ರೆ ತುಂಬ ಚೆನ್ನಾಗಿರುತ್ತೆ, ಗಟ್ಟಿ ಇರುತ್ತೆ. ಈ ತೊಗರಿ ಕಾಳು ಇಷ್ಟು 1 kg ಅಷ್ಟು ತಗೊಬಂತಂದರೆ ಇಷ್ಟ ಆಗುತ್ತೆ ಕಾಳಲ್ಲಿ. ಬಟ್ ಇಲ್ಲಿ ಇಷ್ಟು ಸುಲಿದ್ರೆ ಅಷ್ಟೂ ಕಾಳು ಬರುತ್ತೆ. ಮನೇಲಿ ಜಾಸ್ತಿ ಜನ ಇರೋದ್ರಿಂದ ಜಾಸ್ತಿ ದೊಡ್ಡ ನಿಜ ಇರೋಕ್ಕಾಗ್ತಿಲ್ಲ. ಅವಳು ಮಾತ್ರ ಏನು ಸ್ವೆಟ್ರ್ ಏನು ಹಾಕೊಂಡಿಲ್ಲ. ಅವನು ಬೆಂಗಳೂರು ನಾನು. ಇವಾಗ ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಆಲ್ಮೋಸ್ಟ್ ಮೊದಲೇ ನೀರು ಹಾಕ್ತಾಳೆ, ನಾನು ಹಂಗಲ್ಲ ಅಕ್ಕಿ ಹಾಕಿದ್ಮೇಲೆ ನೀರು ಹಾಕ್ತೀನಿ. ಇವಾಗ 3 ಲೋಟ ಅಕ್ಕಿಗೆ ಅವಳು ಅಂದಾಜಲ್ಲಿ ಹಾಕಿದ್ದಾಳೆ, ನನಗಂತೂ ಗೊತ್ತಿಲ್ಲ. ನೋಡೋಣ ಯಾವ ಥರ ಬರುತ್ತೆ ಅಂತ. ಹಾಕ್ಪೂಜ ನಮ್ಮನೆ 2 ಚಿತ್ತಪತಿಗಳು ನೀರು ಹಾಕ್ತೀವಿ. ಚಿಂಟು ಈ ಕಡೆ ಬನ್ನಿ. 3 ಲೋಟ ಅಕ್ಕಿ ಹಾಕಿದ್ದಾಳೆ. ಇಷ್ಟು 2 ಲೋಟದಷ್ಟು ನೀರು ಹಾಕ್ತೀನಿ. ಇವಳು ಅಂದಾಜಾಗಿ ಯಾವ ಥರ ಬೇಕು ಅದೇ ಥರನೇ ಹಾಕ್ಕೊಂಡು ಹಾಕ್ತೇನೆ. ಹಾಕ್ತಾ ನೀರು ಹಾಕು. ಅದು ಅಳತೆ, ಅದು ಹೆಂಗೆ ಅಳತೆ ಅಂತ ನನಗೂ ಗೊತ್ತಿಲ್ಲ, ಒಂದು ಗುರ್ತಾಗಿ ಹಾಕ್ತೀನಿ ಅಷ್ಟೇ. ಇವಾಗ ಇದಕ್ಕೆ ನೀರು, ನನಗಂತೂ ನಿಜವಾಗ್ಲೂ 2 ಲೋಟ ನೀರು ನಾನು. ಇವಾಗ ಇವರು ರೆಡಿಯಾಗಿದ್ದಾರೆ ಕುಕ್ ಮಾಡೋಕ್ಕೆ, ಇವರು ಬಂದಿದ್ದಾರೆ. ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀವಿ. ಅವಾಗ ಸ್ವಲ್ಪ ಕೆಳಗಡೆ. ಆಯ್ತು ಮುಗೀತು, ಸಾಕು. ಮೆಂತೆ ಪಲಾವ್ಗೆ ರೈತ ರೆಡಿ. ರೈತ ಜೊತೆ ಮೆಂತೆ ಪಲಾವ್ ರೆಡಿ ಆಯ್ತು. ಅಷ್ಟು ರೆಡಿ ಮಾಡ್ಬಿಟ್ಟು ಬನ್ನಿ, ನಾನು ಹೇಳಿಲ್ಲ. ಮೆಂತೆ ಪಲಾವ್ ಜೊತೆ ಸೌತೆಕಾಯಿ ಮತ್ತೆ ರೈತ ರೆಡಿಯಾಗಿದೆ. ಟೇಸ್ಟ್ ನೋಡೋಣ ಯಾವ ಥರ ಮಾಡಿದ್ದಾರೆ ಅಂತ.
ಸ್ವಲ್ಪ ಖಾರ ಆಯ್ತು. ಖಾರ ಕಡಿಮೆ ಮಾಡಿಲ್ಲ ಆದ್ರೆ ಖಾರ ಜಾಸ್ತಿ ಆಗಿದೆ ಸ್ವಲ್ಪ. ಹಂಗೆ ನನಗೆ ಸರಿ ಆಯ್ತು ಅಣ್ಣ ಮಕ್ಳಿಗೆ ಸ್ವಲ್ಪ ಅಷ್ಟೇನೆ, ನಾವೆಲ್ಲ ತಿನ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಚೆನ್ನಾಗಿದೆ, ಸೂಪರ್. ಎಲ್ಲರೂ ತಿಂಡಿ ಎಲ್ಲನೂ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ತೋಟದತ್ರಕ್ಕೆ ಹೋಗ್ಬರೋಣ ಅಂತ ಹೊರಟ್ವಿ. ಅಲ್ಲಿ ಎಲ್ಲ ಗಿಡಗಳು ಏನೇನು ನನ್ನ ತಮ್ಮ ಬೆಳೆದಿದ್ದ ಆ ಗಿಡಗಳೆಲ್ಲನೂ ನೋಡಿಕೊಂಡು ಆಮೇಲೆ ಎಳ್ನೀರು ಕುಡ್ಕೊಂಡು ಸ್ವಲ್ಪ ಸುತ್ತಾಡಿಕೊಂಡು ಬರೋಣ ಅಂತ ಹೋಗಿದ್ವಿ. ಯಾಕೆಂದರೆ ಮನೇಲೇ ಇತ್ತಂದರೆ ಬೇಜಾರಾಗುತ್ತೆ. ಸೊ ಹಾಗಾಗಿ ನಮ್ಮ ತೋಟ ಎಲ್ಲ ನೋಡಿಕೊಂಡು ರಾಗಿ, ಶುಂಠಿ ಏನೇನು ಬೆಳೆದಿದ್ದಾರೆ ಅದನ್ನೆಲ್ಲ ನೋಡ್ಕೊಬರೋಣ ಅಂತ ಹೋಗಿದ್ವಿ. ಎಳ್ನೀರಂತೂ ತುಂಬಾ ಚೆನ್ನಾಗಿತ್ತು, ಮಾತ್ರ ತುಂಬ ಚೆನ್ನಾಗಿದೆ ಎಳ್ನೀರು. ಕಲರ್ ನೋಡಿದ್ರೆ ಕಿತ್ಕೊಂಡು ಕುಡಿಬೇಕು ಇನ್ನೊಂದು ಅಂತ ಅನಿಸುತ್ತೆ ಹೊರಗಡೆ ಕಲರ್ ನೋಡ್ತಿದ್ದಂಗೆ. ಮತ್ತು ಇಲ್ಲಿ ಎಕ್ಸ್ಟ್ರಾ ಕಿತ್ತಳೆ ಹಣ್ಣು ಮತ್ತು ಮೂಸಂಬಿ, ಪಪ್ಪಾಯ, ಏನು ಸಪೋಟ ಇಷ್ಟೆಲ್ಲ ಹಾಕಿದ್ದಾರೆ. ಇವೆಲ್ಲ ಒಂದೊಂದು ಬಿಡ್ತಾ ಇದ್ದಾವೆ, ಒಂದೊಂದು ಇನ್ನು ಸ್ವಲ್ಪ ಬೆಳಿಬೇಕು ಇನ್ನೊಂದು ಸ್ವಲ್ಪ. ನೋಡೋಕೆ ಇದು ಬಂದು ಇದು ಇನ್ನು ಕಿತ್ತಳೆ ಹಣ್ಣಿನ ಗಿಡ ಇದು. ಇನ್ನೊಂದು ಬಂದು ಇನ್ನೆರಡು ತೋರಿಸಿದ್ದು ಮೂಸಂಬಿ ಗಿಡ. ತುಂಬ ಚೆನ್ನಾಗಿ ಬೆಳೆಸಿದೆ, ಚೆನ್ನಾಗೆಲ್ಲ ಮೇಂಟೈನ್ ಮಾಡಿದ್ದಾನೆ. ಏನು ಸ್ಪೆಷಲ್ ಅಂತ ಅಂದರೆ ಪಾಪ್ಕಾರ್ನ್ ಜೋಳನ ಬೆಳೆದಿರೋದು ಇವತ್ತು ಬೇಯಿಸ್ಬಿಟ್ಟು ಚೆನ್ನಾಗಿ ಅದಕ್ಕೆ ಲೆಮನ್ ಹಾಕಿ ಸಾಲ್ಟ್ ಹಾಕಿ ನನ್ನ ತಮ್ಮನ ಹೆಂಡ್ತಿ ಮಾಡ್ತಿದ್ದಾಳೆ, ತೋರಿಸ್ತೀನಿ ಬನ್ನಿ. ತುಂಬಾ ಚೆನ್ನಾಗಿರುತ್ತೆ. ನಾವು ಅಲ್ಲಿ ಕಾಸು ಕೊಟ್ಟು ತಗೊಂಡು ತಿನ್ನೋದಕ್ಕಿಂತ ಮನೇಲಿ ಬೆಳೆದಿರೋದು ಎಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ. ಎಲ್ಲ ರೆಡಿ ಮಾಡ್ತಾ ಹಾಕಿ ಖಾರದ ಪುಡಿ ಎಲ್ಲ ಹಾಕಿದ, ಲೆಮನ್ ಎಲ್ಲ ಹಾಕಿಲ್ಲ. ಇವೆರಡು ಇವೆರಡು ತಿಂತಾ ಮುದ್ದು ಹಾಯ್ ಮಾಡಿ. ಇದು ನಮ್ಮ ಫೇವ್ರೆಟ್ ಇದು. ನಮ್ಮ ತೋಟದಲ್ಲಿ ಬೆಳೆದಿರೋಂಥ ಜೋಳ ಇದು. ಚೆನ್ನಾಗಿದ್ಯಾ ಅಮ್ಮ? ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ ಟೇಸ್ಟ್? ಅದು ಲಕ್ಷ್ಮಣ ಫಲ ತೋರಿಸಿ ಹೆಂಗಿದೆ? ಅದ್ರಲ್ಲಿ ಬೀಜ ಇಲ್ವಾ? ಇಲ್ಲಿ ತೋರಿಸಿ. ಸೀತಾಫಲ ಥರ ಬೀಜ ಇರುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂದರೆ ಹಣ್ಣು ತುಂಬಾ ಚೆನ್ನಾಗಿದೆ. ಒಳಗಡೆ ವೈಟ್ ಕಲರ್ ಇದೆ. ಯಾರೆಲ್ಲ ಕ್ಯಾನ್ಸರ್ ರೋಗದಿಂದ ಬಳಲ್ತಾ ಇದ್ದೀರಾ ಅಂಥವ್ರಿಗೆ ಇದು ರಾಮಬಾಣ, ಒಂದು ರಾಮಬಾಣ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ಇದು ಹಣ್ಣು. ಪ್ರತಿಯೊಬ್ಬರು ಎಲ್ಲೇ ಸಿಕ್ಕರು ಬಿಡಬೇಡಿ ಈ ಹಣ್ಣನ್ನು ತಿನ್ನಿ. ಮತ್ತು ಕೀಮೋಥೆರಪಿಗೆ ತುಂಬ ಜನನೇ ಅಡಿಕ್ಟ್ ಆಗಿರ್ತಾರೆ. ಇಂಥ ಹಣ್ಣು ತುಂಬಾ ಒಳ್ಳೆಯದದು. ಇದು ರಾಮಫಲ, ಸಾರಿ ಲಕ್ಷ್ಮಣ ಫಲ. ನನಗೂ ಹೆಸರು ಕನ್ಫ್ಯೂಸ್ ಆಯಿತು. ನಮ್ಮ ತೋಟದಲ್ಲೇ ಬೆಳೆದಿರೋದು ಇದು, ನಮ್ಮ ತೋಟದಲ್ಲೇ ಚೆನ್ನಾಗಿ ಬಂದಿದೆ ಇದು. ಸೊ ಹಾಗಾಗಿ ಇದ್ರ ಬಗ್ಗೆ ಒಂದು ಸ್ವಲ್ಪ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದು ಯಾವ ಥರ ಟೇಸ್ಟ್ ಇರುತ್ತೆ ಅಂದರೆ ಸ್ವಲ್ಪ ಹುಳಿನೂ ಇರುತ್ತೆ, ಸ್ವೀಟೂ ಇರುತ್ತೆ, ಎರಡು ಥರನೂ ಇದೆ. ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ಒಂಥರ ಈ ಚೂಯಿಂಗ್ ಗಮ್ ತಿಂತೀವಲ್ಲ ಆ ಥರ ಇದೆ. ಸೀತಾಫಲ ಹಣ್ಣಿದೆಯಲ್ಲ ಅದೇ ಥರ ಟೇಸ್ಟ್ ಬರುತ್ತೆ. ಬೀಜ ಇದ್ದಾವೆ, ತುಂಬ ಇದ್ದಾವೆ. ಸೇಮ್ ಸೀತಾಫಲದಲ್ಲಿ ಯಾವ ಥರ ಇರುತ್ತೆ ಅದೇ ಥರನೇ ಬೀಜ ಇದೆ ಇದರೊಳಗಡೆ. ತುಂಬ ಚೆನ್ನಾಗಿದೆ ಇದು. ಮತ್ತು ಮಂಡಿ ನೋವು ಅಂತ ಯಾರೆಲ್ಲ ಹೇಳ್ತಿರ್ತಾರೆ ಅವ್ರಿಗೂ ತುಂಬಾ ಒಳ್ಳೆಯದು ಇದು ಹಣ್ಣು. ಕೀಲು ನೋವು, ತಲೆನೋವು ಮತ್ತು ಇದು ಕಿಡ್ನಿ ಸಮಸ್ಯೆಯಿಂದ ಯಾರು ಬಳಲ್ತಿರ್ತಾರೆ ಅವ್ರಿಗೆ, ಕ್ಯಾನ್ಸರ್ನಿಂದ ಯಾರು ಬಳಲ್ತಿರ್ತಾರೆ ಅವ್ರಿಗೆಲ್ಲ ತುಂಬಾ ಒಳ್ಳೆಯ ಹಣ್ಣು ಅಂತಲೇ ಹೇಳ್ಬೋದು. ನಿಮಗೆಲ್ಲಾದರೂ ಸಿಕ್ಕಿದ್ರೆ ಈ ಹಣ್ಣು ಮಿಸ್ ಮಾಡಬೇಡಿ, ತೊಗೊಬಂದು ತಿನ್ನಿ. ಇವಾಗ ಇದರೊಳಗಡೆ ಬೆಲ್ಲ ಮತ್ತು ತೆಂಗಿನಕಾಯಿ, ಏಲಕ್ಕಿ ಈ ಮೂರೂ ಹಾಕಿ ಕಾಯಲ್ ಮಾಡೋದು. ಈ ಕಡೆ ಅಕ್ಕಿ ಹಿಟ್ಟು ಬೇಯ್ತಾ, ಇದರಲ್ಲಿ ಶಾವಿಗೆ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀವಿ. ಊರ್ ಕಡೆ ಬೆಳಗ್ಗೆ ರೊಟ್ಟಿನ ಬಿಸಿ ಮಾಡ್ಕೊಂಡು ತೆಂಗಿನಕಾಯಿ ಮತ್ತೆ ರೊಟ್ಟಿ ಅದು ಎಷ್ಟು ದಿನ ಆದ್ರೂ ಬೇಕಾದ್ರೆ ಅಲ್ಲೇ ಬಿದ್ದಿರುತ್ತೆ. ಇವತ್ತು ನೋಡಿ ಎಲ್ಲ ಹೊಟ್ಟೆ ಹಸ್ಬಿಟ್ಟು ಅಡುಗೆ ಲೇಟ್ ಆಯಿತು ಅಂತ ಎಲ್ಲ ರೊಟ್ಟಿ ಮತ್ತು ತೆಂಗಿನಕಾಯಿನ ತಿಂತಾ ಇದ್ದಾರೆ. ಚಿಂಟುಗೂ ಬೇಡ ಅಂತ ನಮ್ಮ ಆರ್ಯನ್ ಸುಮ್ಮನೆ ಕೂತ್ಕೊಂಡು ನೋಡ್ತಿದ್ದೆ. ನಾನು ತಿನ್ಬೇಕೋ ಬೇಡೋ ಅಂತ ಯೋಚನೆ ಮಾಡ್ತಿದ್ದೆ. ನಮ್ಮ ಅತ್ತೆ ಈ ಶಾವಿಗೆ ರೆಡಿ ಆಗ್ತಾ ಇದೆ. ಎಷ್ಟೊಂದಂದರೆ ನಿಜ ನನಗಂತೂ ತಿರ್ವಕ್ಕಾಗಲ್ಲ. ನಮ್ಮ ಪೂಜೆ ತಿರುಗ್ತಾ ಇದ್ದಾಳೆ. ಬರುತ್ತಲ್ಲ ಇದರಲ್ಲಿ ಯಾವುದು ಶಾವಿಗೆ ಹೋಳ ಅದರಲ್ಲಿ ಒತ್ತದು. ಇಲ್ಲಿದೆ ಮುಂಚೆ ರೆಡಿ ಆಯಿತು. ಸೂಪರ್ ಶಾವಿಗೆ ಪಾಯಸ. ಶಾವಿಗೆ ರೆಡಿಯಾಗಿದೆ, ಅಕ್ಕಿ ಶಾವಿಗೆ ಇದು. ಅದಾದಮೇಲೆ ಅದಕ್ಕೆ ಕಾಯಿ ಹಾಲು
ತೆಂಗಿನಕಾಯಿ ಬೆಲ್ಲ ಎಲ್ಲ ಮಾಡಿರೋದು ಕಾಯಿ ಹಾಲು ಮತ್ತು ಇದು ಬಂದು ಸಾಂಬಾರು. ಕುಕ್ಕರಲ್ಲಿ ಮಾಡೋದಕ್ಕಿಂತ ಇದೇ ಥರ ಬೇಯಿಸ್ಕೊಂಡ್ರೆ ಹಾಗೆ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಕುಕ್ಕರಲ್ಲಿ ಆದರೆ ನೀರು ಥರ ಬಿಡುತ್ತೆ. ಎಲ್ಲ ರೆಡಿ. ಮನೇಲಿ ಗಣಹೋಮ ಮಾಡಿರೋದ್ರಿಂದ 48 ದಿನ ನಾನ್ ವೆಜ್ ತಿನ್ಬೇಡಿ ಅಂತ ಹೇಳಿದ್ರು. ಅದಕ್ಕೆ ವೆಜ್ ಮಾಡ್ತಾ ಇರೋದು. ನಮ್ಮ ಪೂಜಾ ವೆರೈಟಿ ಆಗಿ ಒಬ್ಬಟ್ಟು, ಬಜ್ಜಿ, ಬೋಂಡಾ ದಿನ ಒಂದೊಂದು ವೆರೈಟಿ ಮಾಡ್ತಾ ಇದ್ಲು. ಎಲ್ಲರೂ ಕೂಡ ಇವಾಗ ಬ್ಯಾಟಿಂಗ್ ಮಾಡ್ತಾ ಇದೀವಿ. ನಮ್ಮ ಮನೇಲಿ ನಾನು ಮದುವೆ ಆದಾಗ ಫಸ್ಟ್ ಟೈಮ್ ನಮ್ಮಮ್ಮ ಶಾವಿಗೆ ಮಾಡಿದ್ರು. ನಮ್ಮ ಮನೆಯವ್ರಿಗೆ ಮಾಡಿಕೊಟ್ಟಾಗ ಅವರು ಅಮ್ಮ ಮ್ಯಾಗಿ ನೂಡಲ್ಸ್ನ ಮನೇಲೇ ಮಾಡ್ತೀರಾ ಅಂತ ಕೇಳಿದ್ರು. ನಮ್ಮಮ್ಮ ತುಂಬಾನೇ ನಕ್ಕಿದ್ರು ಅವಾಗ. ಬಾಂಬೆ ಸೈಡೆಲ್ಲ ಶಾವಿಗೆ ಎಲ್ಲ ಮಾಡಲ್ಲ. ಸೊ ದಾಲು ಮತ್ತು ಚಪಾತಿನೇ ಫೇಮಸ್. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಅವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾವ ಥರ ವೆರೈಟಿಯಾಗಿ ಅಡುಗೆ ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ